ಸೇಡು ಸೇಡಿಗೆ ಸೇಡೆಂಬ ಮಿಡಿನಾಗರ ಹೇಳಿ ಆಡ್ಬೇಕಾರೆ ಸೇಡು ಸೇಡಿಗೆ ಸೇಡೆಂಬ ಗಾಯಗೊಂಡ ವಿಷ ಸರ್ಪದ ಹೇಳಿ ಈ ಅಗ್ನಿದೇವನಿಗೆ ಯಾವನಾದ್ರೂ ಪುಟ್ಟು ಪೋಕರಿ ನನ್ನ ಮಕ್ಕಳು ಅಡ್ಡಿ ಆದರೆ ಅವರನ್ನು ಹಸಿ ಮಾಂಸದ ಕುರಿ ಹರಿದು ತಿಂದಂತೆ ತಿಂದಾಗಲೇ ನಾ ಮಾಡಿದ ಶಪಥ ಪೂರ್ತಿಯಾಗುತ್ತದೆ. ಅಲ್ಲಿವರೆಗೂ ನನಗೆ ನಿದ್ದೆ ಇಲ್ಲ, ನೀಡರಿಕೆ ಇಲ್ಲ, ಹಸಿವಂತೂ ಮೊದ್ಲೇ ಇಲ್ಲ. ಲೇ ಕರಿಯಾ ಅಪ್ಪನೇಗೌಡ್ರಿ, ವೇದ ಪದ್ಯ ತರಲೇ ನನ್ನ ಮಾತಾಪಿತರ ಕೊಲೆಗೆ ಕಾರಣವಾದ ಕುಂಡಿಗಳು ಯಾರೆಂದು ನಾಳೆ ಈ ಕಾಡನ್ನು ಬಿಟ್ಟು ನಾಡಿಗೆ ಹೋಗಿ ಅವರು ಯಾರು ಅಂತ ಹುಡುಕಿ ಪತ್ತೆ ಹಚ್ಚಿ ಅವರ ಹಸಿ ಮಾಂಸದ ಮುದ್ದೆಯನ್ನು ಹರಿದು ಬಿಡುತ್ತೇನೆ. ಅವರ ಹಸಿ ಮಾಂಸದ ಮುದ್ದೆ ಅಷ್ಟೇ ಅಲ್ಲ ಕರಿಯ, ಅವರ ನೆತ್ತರದಿಂದ ಈ ಪುಣ್ಯ ಭೂಮಿಗೆ ಲೇಪನವಾಗಬೇಕು. ಆಯ್ತು ಬನ್ನಿ, ಈ ನಮ್ಮ ಕೆಲಸಕ್ಕೆ ಯಾವನಾದರೂ ಆತಂಕ ಮಾಡಿದರೆ ಆತನನ್ನು ಈ ಭೂಮಿಯಿಂದಲೇ ಪಾರ್ಸಲ್ ಮಾಡಿಬಿಡುತ್ತೇನೆ. ಮೆಚ್ಚಿದೆ ಕರಿಯ, ಮೆಚ್ಚಿದೆ. ಈ ನಿನ್ನ ಬಲಗೈ ಬಂಟ ಅಗ್ನಿದೇವನಿಗೆ ಇರುವರೆಗೂ ಶಬಾಷ್ ಕರಿಯ, ಶಬಾಷ್. ನಿಮ್ಮಂತ ನೀ ಎತ್ತಿನ ಬಲಗೈ ಬಂಟರು ಈ ಅಗ್ನಿದೇವನ ಗುಂಪಿನಲ್ಲಿದ್ದರೆ ಚೂಕಿಯನ್ನೇ ಚದುರಿಸಿ ತೇಜಪುಂಜವನ್ನೇ ಆರಿಸಿ ಹರಿದು ಹದ್ದಿಗೆ ಹಾಕುವೆ ನಮಗೆದುರಾದ ವೈರ್ಯಸ್ಥಿರವನ್ನು. ಒಂದು ವೇಳೆ ಕೆಟ್ಟವನಾಗಿ ದಿಕ್ಕು ತಪ್ಪಿಸಿ ಬದುಕಲು ಪ್ರಯತ್ನ ಪಟ್ಟರೆ ಬೆಳಗುವ ಸೂರ್ಯನಾಗಿ ಅವನನ್ನು ಹುಡುಕಿ ಹುಗಿದು ಬಿಡುವೆ. ಆಯ್ತು ಬನ್ನಿ, ಈ ಕರಿಯ ನಿಮ್ಮ ಜೊತೆ ಇರುವಾಗ ನೀವು ಯಾವ ಕೆಲಸಕ್ಕೆ ಕೈ ಹಾಕಿದರೂ ಸರಿ, ನನ್ನ ಪ್ರಾಣ ಲೆಕ್ಕಿಸದೆ ಹೋರಾಡಿ ಗೆಲ್ಲುತ್ತೇನೆ. ಮೆಚ್ಚಿದೆ ಕರಿಯ, ಮೆಚ್ಚಿದೆ. ನಿನ್ನ ಎದೆಗಾರಿಕೆಯ ಗಂಡು ಮಾತಿಗೆ. ಲೇ ಮಕ್ಕಳ್ರ್ಯಾ, ಇನ್ನು ಮುಂದೆ ನೀವು ಅತಲ ವಿತಲ ಪಾತಾಳದಲ್ಲಿ ಅಡಿಗೆ ಕುಳಿತಿದ್ದರು ನಿಮ್ಮನ್ನು ಹೊರೆ ತೆಗೆದು ನಿಮ್ಮ ಅಂಗಾಂಗವನ್ನು ಕತ್ತರಿಸಿ ನರಕದ ನಾಯಿಗೆ ಹಾಕದಿದ್ದರೆ ನನ್ನ ಹೆಸರು ಆದಿಶಕ್ತಿ ಅವತಾರದ ಅಗ್ನಿದೇವನೇ ಅಲ್ಲ. ನಮಸ್ಕಾರ ಮಾಡ್ತೀವಿ ಕಾಡಿನ ರಾಜರಿಗೆ. ಲೇ ಕರಿಯಾ, ನಮ್ಮ ಕಾಡಿಗೆ ಬಂದ ಕುಂಡಿಗಳು ಯಾವುವು? ಯಾರು ನೀವು? ಈ ನಮ್ಮ ಅಗ್ನಿದೇವರ ಅಪ್ಪಣೆ ಇಲ್ಲದೆ ನಮ್ಮ ಆಟಕ್ಕೆ ಬರಲು ಎಷ್ಟು ಧೈರ್ಯ ನಿಮಗೆ? ಸುಮ್ಮನೆ ಇಲ್ಲಿಂದ ಹೋಗ್ತಿರೋ ಇಲ್ಲ ಸಾಯ್ತಿರೋ? ಲೇ ತಮ್ಮ ಕರಿಯ, ನಾವಿಲ್ಲಿ ಸಾಯಕ್ಕೆ ಬಂದಿಲ್ಲ ತಮ್ಮ, ನಾವು ಸಾಯಕ್ಕೆ ಬಂದಿಲ್ಲ. ನಿಮ್ಮ ದನಿ ಹಚ್ಚಿ ನಮಗೊಂದು ಕೆಲಸ ಆಗಬೇಕೈತಿ, ಅದಕ್ಕಾಗಿ ಬಂದಿದ್ದೀವಿ ತಮ್ಮ, ಅದಕ್ಕಾಗಿ ಬಂದಿದ್ದೀವಿ. ಸಹಾಯ ಸಹಕಾರ ಮೊದಲು ಇರ್ಲಿ, ನೀ ಯಾರಂತ ಬಗಳು, ಇಲ್ಲ ಅಂದ್ರೆ ಸೂಟ್ ಮಾಡಿ ಬಿಸಾಕ್ಬಿಡ್ಲು. ಯಪ್ಪ ದನ್ಯಾರ, ನಿಮ್ಮ ಪಿಸ್ತೂಲ್ ಸ್ವಲ್ಪ ತೆಳಗಿಳಿಸ್ರಿ, ಯಾಕಂದ್ರೆ ನಂಗೆ ಸ್ವಲ್ಪ ಸಣ್ಣಂಗೆ ಬರಾಕತೈತ್ರಿ. ಇವರು ನಮ್ಮೂರಿನ ಹಿರಿಯರಂತ ದೇಸಾಯಿ ಗೌಡ್ರು. ಅವರು ನಮ್ಮೂರಿನ ಹಿರಿಯರಂತ ದೇಸಾಯಿ ಗೌಡ್ರು ಅಳಿಯ ಸುರೇಂದ್ರ ಪಾಟೀಲ್. ನಾನು ಅವರ ಗುಮಾಸ್ತ ಬಬಲಾದಿ ಅಂತಾರೆ. ಗುಂಪು ಕಟ್ಟಿಕೊಂಡು ದಂಡು ಮಾಡಲು ಸಿದ್ಧನಾಗಿ ಬಂದಂತೆ ಈ ಸಿಂಹದ ಮರಿ ಅಗ್ನಿದೇವನ ದೊಡ್ಡಿಗೆ ಬಂದು ದೊಡ್ಡಸ್ತಿಗೆ ಮಾತು ಬೇಡ ಬಬಲಾದಿ, ಕಾಡಿನ ರಾಜ್ಯ ನೆನೆಸಿಕೊಂಡಿರುವ ನನ್ನ ಗುಹೆಗೆ ಬಂದ ಕಾರಣ ನೋಡು ಅಗ್ನಿದೇವ, ನೀನು ನಮ್ಮೊಂದಿಗೆ ಶಾಮೀಲಾಗಿ ನಮಗೆ ಕೈ ಜೋಡಿಸಿದರೆ ಹಣದ ಹೊಳೆಯನ್ನೇ ಹರಿಸಿ ಹೊನ್ನಿನ ಅರಮನೆಯನ್ನು ಕಟ್ಟಿ ಸಂಪತ್ತಿನ ಸಾಮ್ರಾಜ್ಯವನ್ನು ಸೃಷ್ಟಿಸಿ ಮೆರೆಯಬಹುದು.
ನಾವಿಬ್ಬರು ಈ ಜಗದಲ್ಲಿ ನೋಡಿ ಗೌಡ್ರಿ, ಹಣ ಆಸ್ತಿ ಅಂತಸ್ತಿನ ಆಸೆ ನನಗಿದ್ದರೆ ಬೆಟ್ಟದಷ್ಟು ಹಣ ಗಳಿಸಿ ಕುಬೇರನಾಗಿ ಮೆರೆಯುತ್ತಿದ್ದೆ. ಬಟ್ ನನ್ನ ಗುರಿನೇ ಬೇರೆ ಇದೆ. ನನ್ನಿಂದ ಏನಾಗಬೇಕು ನೇರವಾಗಿ ಹೇಳಿ. ನಮ್ಮ ಪ್ರತಿಯೊಂದು ಕೆಲಸಕ್ಕೂ ನರನಾಗರನಾಗಿ ಅಡ್ವಹಿಸಿ ಬರುತ್ತಿರುವ ಒಬ್ಬ ಬಡ ಬಿಕಾರಿನ ನೀನು ಕೊಲೆ ಮಾಡಬೇಕು. ಅದರಿಂದ ಈ ಅಗ್ನಿದೇವನಿಗೆ ಸಿಗುವ ಲಾಭ ನೋಡು ಅಗ್ನಿದೇವ, ನೀನು ನನ್ನ ಕೆಲಸವನ್ನು ಮಾಡಿಕೊಟ್ಟರೆ ನಿನಗೆ ಏನು ಬೇಕೋ ಕೇಳು, ಅದನ್ನ ನಾನು ಕೊಡುತ್ತೇನೆ. ಆಯ್ತು, ಕೆಲಸ ಮುಗಿದ ನಂತರ ಕೇಳಿ ಬಿಡುತ್ತೇನೆ. ನಾನು ಕೊಲೆ ಮಾಡಬೇಕಾಗಿರುವ ವ್ಯಕ್ತಿಯ ಬಯೋಡಾಟ ಕೊಟ್ಟರೆ ಸೂರ್ಯೋದಯವಾಗಿ ಸೂರ್ಯಾಸ್ತವಾಗದರೊಳಗಾಗಿ ನಿಮಗೆದುರಾಗಿರುವವನ ಹೆಣ ಗಗನದಲ್ಲಿ ತೇಲಾಡುತ್ತಿರುತ್ತದೆ. ಕಮಾಂಡ್, ಟೆಲ್ ಮಿ ಅವನ ಹೆಸರನ್ನು. ನೋಡ್ರಿ ಅಪ್ಪ ಜನರ, ಅವನ ಹೆಸರು ಜಮದಗ್ನಿ ಅಂತಾರಿ. ನೀವು ಅವನ ಮುಗಿಸ್ಬಿಟ್ರೆ ತಿಳ್ಕೊರಿ, ನಮ್ಮ ಗೌರಿಗೆಲ್ಲ ಹಾರಿ ಸಲೀಸಾಕತ್ ನೋಡ್ರಿ. ನಮ್ಮ ಗೌರಿಗೆಲ್ಲ ಹಾರಿ ಸಲೀಸಾಕತಿ. ಓಕೆ, ಈ ಕೆಲಸವನ್ನು ಕಣ್ ಮುಚ್ಚಿ ಕಣ್ ತೆರೆದಾಗಿ ಮುಗಿಸ್ಬಿಡ್ತೀನಿ. ತಾವಿನ್ನು ಹೋಗ್ಬಹುದು. ಆಯ್ತು ಅಗ್ನಿದೇವ, ಆದಷ್ಟು ಬೇಗ ನಮ್ಮ ಕೆಲಸವನ್ನು ಮುಗಿಸಿಬಿಡು, ನಾವಿನ್ನು ಹೋಗಿ ಬರುತ್ತೇವೆ. ಹೋಗು ಹೋಗು ಗೌಡ, ಹೋಗು. ನಿನಗೆ ಹೇಗೆ ತಿಳಿಯುತ್ತದೆ ಈ ಅಗ್ನಿದೇವ ಬೇಟೆ ಆಡುವ ಬೇಟೆ ಯಾವುದು ಅಂತ? ನಿನಗೆ ಸಹಾಯ ಮಾಡಿದಂತೆ ನಟಿಸಿ ನಿನ್ನೊಂದಿಗೆ ಇದ್ದು ನಿನ್ನ ಸ್ನೇಹ ಬೆಳೆಸಿ ನನ್ನ ತಂದೆ ತಾಯಿಯನ್ನು ಕೊಂದ ಕುಂಡಿಗಳನ್ನು ಹರಿದು ಹದ್ದಿಗೆ ಹಾಕಿದಾಗಲೇ ನನ್ನ ಹೊಟ್ಟೆಯಲ್ಲಿ ಉರಿಯುತ್ತಿರುವ ಸೇಡಿನ ಕೆಂಡ ನಂದುತ್ತದೆ. ಲೇ ಕರಿಯಾ, ನಾನೇಕೆ ಈ ಡೀಲಿಗೆ ಒಪ್ಪಿಕೊಂಡೆ ಗೊತ್ತಾ? ಅದೇನಂತ ಗೊತ್ತಾಗಲಿಲ್ಲ, ನೀವೇ ಹೇಳಿದನಿ. ಆ ದೇಸಾಯಿ ಗೌಡನನ್ನು ನೋಡಿದರೆ ಆ ದೇಸಾಯಿ ಗೌಡನೇ ಗುಂಪೇ ನನ್ನ ಮನೆ ಮತನ ಮಾಡಿ ನನ್ನ ಮಾತಾಪಿತರ ಕೊಲೆಗೆ ಕಾರಣವಾಗಿರಬೇಕೆಂದು ನನ್ನ ಮನದಲ್ಲಿ ಮೂಡಿದ ಭಾವನೆಗೆ ನಾನು ಒಪ್ಪಿಕೊಂಡೆ. ಆದ್ರೆ ಒಂದ್ ಮಾತು ಮಾತ್ರ ಸತ್ಯ. ಅದ್ಯಾವ ಮಾತು ಸತ್ಯದನಿ? ಈ ಅಗ್ನಿದೇವನ ಅಂತರಾದ ಅನಿಸಿಕೆ ಪ್ರಕಾರ ಆ ದೇಸಾಯಿ ಗೌಡನೇ ಆಗಿರಲಿ, ದೊಡ್ಡ ಗೌಡನೇ ಆಗಿರಲಿ, ಅವರನ್ನು ಭೂತಾಯಿ ಮಡಿಲಿನಿಂದ ಯಮನ ಮಡಿಲಿಗೆ ಸೇರಿಸುವುದೇ ಈ ಅಗ್ನಿದೇವನ ಬಲವಾದ ಗುರಿ. ಲೇ ಕರಿಯಾ, ಅಪ್ಪನಿದನಿ, ಹಿಂದೆ ನಡೆಯಿರಿ. ದಂಡು ದರ್ಬಾರದ ಹುಲಿಗಳಾಗಿ ಧರೆಯಲ್ಲಿ ಮೆರೆಯುತ್ತಿರುವ ಸೊಕ್ಕಿನ ಶ್ರೀಮಂತರಿಗೆ ಸ್ವಕ್ಕನ್ನಡಗಿಸಿ ದರ್ಪ ಮೆಟ್ಟಿದ ಸರ್ಪಗಳಾಗಿ ನಡೆಯಿರಿ, ಹೋಗೋಣ.